ಡಿಡ್ ಮೈಕಲ್ ಜಾಕ್ಸನ್ ಫೇಕ್ಡ್ ಹಿಸ್ ಡೆತ್? ಈ ಸೀರೀಸ್ ನ ಪ್ರೀವಿಯಸ್ ಪಾರ್ಟ್ಸ್ ನ ನೋಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ ದಟ್ ಮೈಕಲ್ ಜಾಕ್ಸನ್ ಇಡೀ ಮ್ಯೂಸಿಕ್ ಇಂಡಸ್ಟ್ರಿನ ಎಕ್ಸ್ಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಯಾರಾದ್ರೂ ಬಂದು ಏನಾದ್ರೂ ಮಾಡಕ್ಕಿಂತ ಮುಂಚೆನೆ ವಾಟ್ ಇಫ್ ಮೈಕಲ್ ಜಾಕ್ಸನ್ ಫೇಕ್ಡ್ ಹಿಸ್ ಡೆತ್? ಈ ಥಿಯರಿನ ಎಲ್ಲರೂ ನಂಬಕ್ ಸ್ಟಾರ್ಟ್ ಮಾಡಿದ್ಯಾಕೆ ಗೊತ್ತಾ? ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಒಬ್ಬ ವಿಕ್ಟಿಮ್ ಬರ್ತಾನೆ, ಬರ್ನ್ಡ್ ವಿಕ್ಟಿಮ್. ಅಂಡ್ ಅವನ್ನ ನೋಡಿದ ತಕ್ಷಣ ಮೈಕಲ್ ಜಾಕ್ಸನ್ ಫ್ಯಾನ್ಸ್ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದೊಂದೇ, ದಟ್ ದಿಸ್ ಈಸ್ ಮೈಕಲ್ ಜಾಕ್ಸನ್. ಅಂಡ್ ಆ ವಿಡಿಯೋನೇ ನಾನು ಇವಾಗ ಪ್ಲೇ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಸೀರೀಸ್ ನ ಪ್ರೀವಿಯಸ್ ಪಾರ್ಟ್ಸ್ ನ ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನೋಡ್ಕೊಂಡ್ ಬನ್ನಿ. ಹಾಗೆ ಈ ಅಕೌಂಟ್ ನ ಫಾಲೋ ಮಾಡ್ಕೊಳೋದು ಮರಿಬೇಡಿ. The funeral. And Dave, yes, that's his name, Dave. He was David Rothenberg. He was set on fire in 1983, suffered, as you can see, terrible scars. Michael Jackson befriended him and paid for a lot of his surgeries. Dave is also attending the burial. Why Dave? Well, to liberate myself from the confines of my father's criminality. He caused the fire? Yeah. He is a criminal and he caused all this. To free myself of his name and his legacy, I decided to become my own person. ಈ ವ್ಯಕ್ತಿ ಕುತ್ಕೊಳ್ಳೋ ರೀತಿ, ಮಾತಾಡೋ ರೀತಿ ಅಂಡ್ ಈವನ್ ದ ವೇ ಹಿ ಸೌಂಡ್ಸ್ ಎಲ್ಲ ಮೈಕಲ್ ಜಾಕ್ಸನ್ ತರಾನೇ ಇತ್ತು. ಬಟ್ ಈ ವ್ಯಕ್ತಿದು ಅಂಡ್ ಮೈಕಲ್ ಜಾಕ್ಸನ್ದು ಜೊತೆಲೇ ಒಂದು ಫೋಟೋಗ್ರಾಫ್ ಕೂಡ ಇದೆ. ಸೊ ಈ ಥಿಯರಿಯಲ್ಲಿ ಅಷ್ಟೊಂದು ತೂಕ ಇಲ್ಲ. ಬಟ್ ಮೈಕಲ್ ಜಾಕ್ಸನ್ ವಾಸ್ ಗ್ರೇಟ್ ಅಟ್ ಡಿಸ್ಗೈಸ್ ಅನ್ನೋ ಮ್ಯಾಟರ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ಸ್ ವೆರಿ ಪಾಸಿಬಲ್ ದಟ್ ಮೈಕಲ್ ಜಾಕ್ಸನ್ ನಮ್ಮ ನಡುವೆನೇ ಎಲ್ಲೋ ಇರಬಹುದು. ಅಂಡ್ ಈ ಕಾನ್ಸ್ಪಿರಸಿ ಥಿಯರೀಸ್ ಇಂದ ನಮಗೆ ಗೊತ್ತಾಗೋದೇನಂದ್ರೆ ದಟ್ ಮ್ಯೂಸಿಕ್ ಇಂಡಸ್ಟ್ರಿ ಈಸ್ ವೆರಿ ಕ್ರೂವಲ್. ಆಚೆ ತುಂಬಾ ಸುಂದರವಾಗಿರೋ ಈ ಪ್ರಪಂಚಕ್ಕೆ ಒಳಗಡೆ ಖಂಡಿತ ಇನ್ನೊಂದು ಮುಖ ಇದೆ. ಅಂಡ್ ಆ ಮುಖನ ನೀವು ನೋಡದೇ ಇದ್ರೇನೆ ಒಳ್ಳೇದು.